ಸ್ನೇಹಿತರೆ, ಹೇಗಿದ್ದಾರೆ ನೀವೆಲ್ಲರೂ? ನಾನು ನಂದೀಶ್ ಶೆಟ್ಟಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲ ವಾತಾವರಣಗಳಲ್ಲಾಗಿರ್ಬೋದು, ಚಿಕ್ಕ ಹೆಣ್ಮಕ್ಳ ಮೇಲೆ ಮತ್ತೆ ಏನು ವ್ಯಾಸಂಗ ಮಾಡ್ತಿರ್ತಾರೆ ಅಂತ ಹೆಣ್ಮಕ್ಳ ಮೇಲೆ ಶಾಲಾ ಶಿಕ್ಷಕರಿಂದ ಆಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗಳಿಂದ ಆಗಿರ್ಬೋದು, ಎಷ್ಟೆಲ್ಲ ದೌರ್ಜನ್ಯಗಳು ನಡೀತಿದೆ ಅಂತ ನಾವು ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಸುತ್ತಮುತ್ತ ನಮ್ಮ ಸುತ್ತಮುತ್ತ ಆಗಿರ್ಬೋದು, ಸುಮಾರು ಕಡೆ ಗಮನಿಸಿ. ಇದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಖಂಡಿತವಾಗ್ಲೂ. ಇಂಥ ಕೃತ್ಯಗಳಿಗೆ ಅಂತ್ಯ ಯಾವಾಗ? ಇಂಥ ಕೃತ್ಯಗಳು ಮುಗಿಯೋದು ಯಾವಾಗ? ಇಂಥ ಕೃತ್ಯಗಳು ನಿಲ್ಲೋದು ಯಾವಾಗ? ನಮ್ಮ ಭಾರತದ ಕಾನೂನು ಅಡಿಯಲ್ಲಿ ಪೋಕ್ಸೋ ಕಾಯ್ದೆಯನ್ನು ಎಷ್ಟು ತುಂಬ ಕಠಿಣವಾದ ಶಿಕ್ಷೆ ಅಂತ ಗೊತ್ತಿದ್ರು ಕೂಡ ಇಂಥ ತರಲೆ ಕೆಲಸಗಳನ್ನ, ಇಂಥ ಅಮಾನವೀಯ ಘಟನೆಗಳನ್ನ ಏನಕ್ಕೆ ಈ ಜನಗಳು ಮಾಡ್ತಾ ಹೋಗ್ತಿದ್ದಾರೆ? ಹೀಗಾದ್ರೆ ಕಾನೂನು ಮೇಲೆ ಭಯ ಇಲ್ವಾ? ಪೊಲೀಸ್ನವ್ರ ಮೇಲೆ ಭಯ ಇಲ್ವಾ? ನಮ್ಮ ಸಂವಿಧಾನದ ಮೇಲೆ ಭಯ ಇಲ್ವಾ? ಇದೆಲ್ಲ ಕೂಡ ಒಂದು ಒಂದು ನೇರ ಪ್ರಶ್ನೆಯಾಗಿ ನಮ್ಮನ್ನ ಖಂಡಿತವಾಗ್ಲೂ ಕಾಡುತ್ತೆ. ಇದಕ್ಕೆಲ್ಲ ಉತ್ತರವಾಗಿ ಈ ಲಾಸ್ಟ್ ಟೈಮ್ ಒಂದು ಸುಮಾರು ತಿಂಗಳುಗಳಿಂದ ಅಥವಾ ಸುಮಾರು ವಾರಗಳಿಂದ ಕೊಪ್ಪಳದಲ್ಲಾಗಿರ್ಬೋದು, ಬೀದರಲ್ಲಾಗಿರ್ಬೋದು, ಸುಮಾರು ಅಪ್ರಾಪ್ತ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಆಕೆ ಒಂದು ಮಕ್ಕಳಿಗೆ ಜನ್ಮ ಕೊಡುವಂಥ ಕೃತ್ಯಗಳನ್ನ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೋ. ಇದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಆದರೆ ಇವತ್ತಿನ ದಿನ ಎಂಥ ಕೃತ್ಯ ನಡೆದಿದೆ ಅಂತಂದರೆ ಖಂಡಿತವಾಗ್ಲೂ ಸಿ ನಮ್ಮ ಮಕ್ಕಳನ್ನ ಅಥವಾ ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಶಾಲಾ ಬಸ್ಗಳ ಡ್ರೈವರ್ಗಳನ್ನ ನಂಬಿ ಹೇಗೆ ಸ್ಕೂಲಿಗೆ ಕಳಿಸೋದು? ಇದೊಂದು ಗಟ್ಟಗಡೆಯ ಪ್ರಶ್ನೆ ಆಗ್ತಿದೆ ಖಂಡಿತವಾಗ್ಲೂ ನಮಗೆ. ಹೀಗಂದಾಗ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ವಾ? ಮತ್ತೆ ಅವರಿಗೆ ಒಂದು ಸುರಕ್ಷತೆ ಇಲ್ವಾ ಖಂಡಿತ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ? ಹೇಗೆ ನಂಬಿ ಸ್ಕೂಲ್ಗಳಿಗೆ ಕಳಿಸೋದು? ಹೇಗೆ ಅಪ್ಪ ಅಮ್ಮ ಸ್ಕೂಲ್ಗಳಿಗೆ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಗೆ ಟೀಚರ್ಸ್ನಾಗಿರ್ಬಹುದು ಅಥವಾ ಶಾಲಾ ಡ್ರೈವರ್ಸ್ಗಳನ್ನಾಗಿರ್ಬೋದು ಹೇಗೆ? ಖಂಡಿತ ಇದಕ್ಕೆಲ್ಲ ನಾವು ನೀವೆಲ್ಲರೂ ಬೆಲೆ ತರಬೇಕಾಗುತ್ತೆ, ನಾವು ನೀವೆಲ್ಲರೂ ಉತ್ತರ ಕೊಡಬೇಕಾಗುತ್ತೆ. ಅಂತ ಒಂದು ಅಮಾನವೀಯ ಘಟನೆ, ಕರಳು ಹಿಂಡಂತ ಘಟನೆ, ಒಂದು ಹೆಣ್ಮಗಳ ಜೀವನ ಕಡಾಖಂಡಿತವಾಗಿ ಹಾಳಾಗಿರೋ ಘಟನೆ ಇವತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಡೆದಿದೆ ಖಂಡಿತವಾಗ್ಲು. ಅದೊಂದು ಖಾಸಗಿ ಶಾಲೆ, ಹೆಸರು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದೊಂದು ಖಾಸಗಿ ಶಾಲೆಯಲ್ಲಿ ತುಂಬ ಅದ್ಭುತವಾಗಿ ಓದ್ತಿರೋ ಹುಡುಗಿ ತನ್ನ ಫ್ಯಾಮಿಲಿ, ಅವ್ರ ತಂದೆ ತಾಯಿ ಕೂಲಿನೋ ನಾನಿನೋ ಮಾಡಿ ಸಾಕ್ತಾ ಇರ್ತಾರೆ. ಆಕೆ ಕೂಡ ತನ್ನ ತಂದೆ ತಾಯಿನ ಅದ್ಭುತವಾಗಿ ನೋಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಓದ್ತಾ, ಕ್ಲಾಸಸ್ಗೆ ಹೋಗಿ SSLC ಓದ್ತಿರೋವಂಥ ವಿದ್ಯಾರ್ಥಿನಿಗೆ ಏನು ಮನೆಯಿಂದ ಶಾಲೆ ಸುಮಾರು ಸ್ವಲ್ಪ ದೂರ ಇರೋ ಕಾರಣದಿಂದ ಶಾಲಾ ಮಕ್ಕಳಿಗೆ ಆ ಬಸ್ನ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡಿರ್ತಾರೆ ಶಾಲಾ ಆಡಳಿತ ಮಂಡಳಿಯವರು. ಆದರೆ ಆ ಶಾಲಾ ಬಸ್ಗೆ ನೇಮಕಾತಿ ಮಾಡಿದಂಥ ಡ್ರೈವರು ಆ SSLC ಏನು ಓದ್ತಿತ್ತು ಆ ಹೆಣ್ಮಗಳು ತಲೆ ಕೆಡಿಸಿ ಆಕೆ ಪುಸಲಾಯಿಸಿ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳಿ ಆಕೆಗೆ ಚಾಕ್ಲೇಟ್ ನೋಡಿ, ಒಂದು ಚಾಕ್ಲೇಟ್ ಕೊಟ್ಟು ಒಂದು ಹೆಣ್ಮಗಳ ಜೀವನ ಹಾಳು ಮಾಡ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಯಾವ ಕೆಟ್ಟ ಮನಸ್ಥಿತಿಗೆ ಅವನ ಮೈಂಡ್ ಹೋಗಿದೆ? ಎಷ್ಟು ದುರಾಲೋಚನೆ ಮಾಡಿದ್ದಾನೆ ಅವನು. ಪ್ರತಿದಿನ ಆ ಹೆಣ್ಮಗಳು ಏನು ಸ್ಕೂಲ್ ಬಸ್ ಬರ್ತಿತ್ತೋ ಯಾರಿಗೂ ಕಾಣ್ದಂಗೆ ಚಾಕ್ಲೇಟ್ ಕೊಟ್ಟು ನಾನಿದ್ದೀನಿ, ನಾನು ನೋಡ್ಕೋತೀನಿ, ಹಾಗೆ ಹೀಗೆ ಅಂತ ಹೇಳಿ, ಏನು ತೊಂದರೆ ಆಗಲ್ಲ, ನೀನು ಯಾರಿಗೂ ಹೇಳ್ಬೇಡ ಅಂತ ಭಯ ಬೀಳಿಸಿ ಆ ಹೆಣ್ಮಗಳನ್ನ ಲೈಂಗಿಕವಾಗಿ ಸತತ ದೌರ್ಜನ್ಯ ಮಾಡಿ ಏನು ಈ ಡಿಸೆಂಬರ್ 23-29 ಈ ಟೈಮಲ್ಲಿ ಆಕೆಗೆ ಡೆಲಿವರಿ ಆಗಿದೆ ಗಂಡು ಮಗುವಿಗೆ. ಆಕೆಗೆ ಇನ್ನು SSLC 16 ವರ್ಷ, ಇನ್ನು 18 ಕೂಡ ತುಂಬಿಲ್ಲ. ಕಾನೂನು ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ 18 ತುಂಬಕ್ಕಿಂತ ಮುಂಚೆ ಯಾವುದೇ ಹೆಣ್ಮಗಳು ಮದುವೆ ಆಗಿರ್ಬೋದು, ಲವ್ ಆಗಿರ್ಬೋದು, ಈ ಪ್ರಕರಣಗಳಲ್ಲಿ ದಾಖಲಾಗಬಾರ್ದು. ಆದರೆ ಇವತ್ತಿನ ದಿನ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ನಂಬಿಸಿ ಆ ಹೆಣ್ಮಗಳನ್ನ ಬಸ್ಸಲ್ಲಿ ಲೈಂಗಿಕವಾಗಿ ದೌರ್ಜನ್ಯ ಮಾಡಿ, ಬಸ್ಸಲ್ಲೋ ಅಥವಾ ಅವರ ಪ್ರತ್ಯೇಕ ಸ್ಥಳಗಳಿತ್ತೋ ನನಗೆ ಗೊತ್ತಿಲ್ಲ, ಅದು ಎಲ್ಲೂ ಮೆನ್ಷನ್ ಮಾಡಿಲ್ಲ ನಾನು. ಸೊ ಆಕೆನ ಗರ್ಭವತಿ ಮಾಡಿ ಈಕೆ ಇವಾಗ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳಲ್ಲ. ನಾನು ಒಂದು ಪ್ರಶ್ನೆ ಕಡಾಖಂಡಿತವಾಗ್ಲೂ ಕಾಡ್ತಾ ಇರೋದೇನೆಂದರೆ, ಆಕೆನೇ 16 ವರ್ಷದ ಒಂದು ಮಗು, ಆಕೆಗೆ ಇನ್ನೊಂದು ಮಗುನ ಅವ್ರ ತಂದೆ ತಾಯಿ ಎಷ್ಟೆಲ್ಲ ಕನಸು ಕಟ್ಟಿರ್ತಾರೆ, ನನ್ನ ಮಗಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ತುಂಬ ಅದ್ಭುತವಾಗಿ ಓದ್ತಾರೆ, ನಮ್ಮನ್ನು ಸಾಕ್ತಾರೆ ಅಂತ ಕನಸಿನ ಮೇಲೆ ಕನಸಿಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಟು ರಾತ್ರಿ ಎಲ್ಲ ದುಡ್ದು ಹಗಲೆಲ್ಲ ದುಡ್ದು ತನ್ನ ಸರ್ವಸ್ವನೆಲ್ಲ ತನ್ನ ಮಕ್ಕಳಿಗೋಸ್ಕರ ದಾರೆ ಇರಿದ್ರೆ ಈ ಥರ ಕಿಡಿಗೇಡಿಗಳು ತಮ್ಮ ಚಟಕ್ಕೋಸ್ಕರ, ಆ ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ ಆ ಹೆಣ್ಮಕ್ಳ ಮನಸ್ಸನ್ನೆಲ್ಲ ಕಲಿಸಿ ಹಾಳು ಮಾಡಿ ಏನು ಶಾಲೆಗೆ ಓದೋಕ್ಕೆ ನಾನೇನೋ ಸಾಧನೆ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಿರೋ ಹೆಣ್ಮಕ್ಳನ್ನ ಪುಸಲಾಯಿಸಿ ತಮ್ಮ ಲೈಂಗಿಕತೆಗೆ ಬಳಸ್ಕೊಂಡು ಇವತ್ತಿನ ದಿನ ನಡಿ ರೋಡಲ್ಲಿ ಬಿಟ್ಟು ಆತ ತಲೆ ಮರೆಸ್ಕೊಂಡು ಹೋಗಿದ್ದಾನೆ ಆ ಹೆಣ್ಮಗಳನ್ನ ಬಿಟ್ಟು. ನಮ್ಮ ಕಾನೂನು ಪ್ರಕಾರ ಅವನಿಗೇನು ಶಿಕ್ಷೆ ಆಗಬೇಕು ಆಗುತ್ತೆ. ಆದರೆ ಸಮಾಜದಲ್ಲಾಗಿರ್ಬೋದು ಅಥವಾ ಆ ಸುತ್ತಮುತ್ತ ಜನಾಂಗದಲ್ಲಾಗಿರ್ಬೋದು ಆಕೆಗೆ ಮರ್ಯಾದೆಯಿಂದ ಬಂತು. ಆಕೆ ತಂದೆ ತಾಯಿ ಹೇಗೆಲ್ಲ ತಲೆ ಎತ್ಕೊಂಡು ತಿರುಗಾಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ
ನೋಡ್ತಿರೋಂಥ ನಾವು ಹೇಳ್ತಿರೋಂಥ ನಾನು ಕೂಡ ಉತ್ತರ ಕೊಡಬೇಕಾಗುತ್ತೆ ಖಂಡಿತವಾಗ್ಲೂ. ಬರೀ ಅವ್ರ ತಂದೆ ತಾಯಿ ಮಾತ್ರಲ್ಲ ಹೆಣ್ಮಕ್ಳನ್ನ ಸುರಕ್ಷತೆ ಮಾಡುವಂಥ ಕೆಲಸ ನಮ್ಮದು ಕೂಡ ಆಗಿರುತ್ತೆ. ಈ ಥರ ಕೃತ್ಯ ಘಟನೆಗಳು ನಿಮ್ಮಲ್ಲಿ ನಡೆದಾಗ ಖಂಡಿತವಾಗ್ಲೂ ನೀವೆಲ್ಲರೂ ಎಚ್ಚೆತ್ಕೋಬೇಕು, ನೀವೆಲ್ಲರೂ ಧ್ವನಿ ಎತ್ತಬೇಕು. ಇದು ನನ್ನ ಮನವಿ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯ, ಆತ ಏನು ಈ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕವಾಗಿ ಹಲ್ಲೆ ಮಾಡಿ ಇವಾಗ ಆಕಿನ ಪ್ರೆಗ್ನೆಂಟ್ ಮಾಡಿ ಮಗುವಾದ ಬಳಿಕ ಭಯ ಬಿದ್ದು ತಲೆಮರೆಸ್ಕೊಂಡು ಓಡಿದ್ದಾನೆ. ಆದರೆ ಈ ಎಲ್ಲದರ ನಡುವೆ ನನಗೆ ಒಂದು ಕಾಡುವಂಥ ಒಂದು ಪ್ರಶ್ನೆ, ಇವತ್ತೊಂದು ದಿನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೆಲವೊಬ್ಬ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಎಲ್ಲ ಹೆಣ್ಮಕ್ಳ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ, ಅಳಬತ್ತಲೇ ಆಗಿ ಒಂದು ವಿಡಿಯೋಸ್ನ ಮಾಡಿಕೊಂಡು ಈ ಥರ ಏನು ಓದ್ತಾ ಇರ್ತಾರೆ ಅಥವಾ ಇನ್ನು ಚಿಕ್ಕ ಅಪ್ರಾಪ್ತ ಬಾಲಕಿಯರೇ ಆಗಿರ್ತಾರೆ. ನಿಮ್ಮ ವಿಡಿಯೋಸ್ ನಾವು ಸೋಷಿಯಲ್ ಮೀಡಿಯಾ ನೋಡ್ತಾರೆ ಖಂಡಿತವಾಗಿ. ಇವತ್ತು ತಂದೆ ತಾಯಿ ಫೋನ್ ಇತ್ತು ಅಂದರೆ ಖಂಡಿತ ನೋಡ್ತಾರೆ. ಅವರ ಫೋನಿಗೆ ನಿಮ್ಮ ರೀಲ್ಸ್ ಎಲ್ಲ ಹೋಗಿ ಈ ಪ್ರೀತಿ ಪ್ರೇಮ ಅನ್ನೋ ಒಂದು ಕಾಯಿಲೆ ಇಟ್ಕೊಂಡು ಓದೋ ವಯಸ್ಸಿನಲ್ಲಿ ಓದೋದನ್ನ ಬಿಟ್ಟು ಇಂಥ ತರಲೆ ಕೆಲಸಕ್ಕೆ ಕೈ ಹಾಕ್ತಾ ಹೋಗ್ತಾರೆ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಆದಷ್ಟು ಗಮನೀಯವಾಗಿ, ಸುರಕ್ಷಿತವಾಗಿ ಯಾವ ಕಂಟೆಂಟ್ ಹೆಲ್ದಿ ಆಗಿರುತ್ತೆ ಆ ಕಂಟೆಂಟ್ನ ಬಿಟ್ಟು ಮುಂದೆ ಬರೋ ಪೀಳಿಗೆಯನ್ನು ಉದ್ಧಾರ ಮಾಡೋಂಥ ಕೆಲಸ ಎಲ್ಲರೂ ಮಾಡಬೇಕಾಗಿದೆ. ಸೊ ಎಸ್ ವಿಷುಬರ್ಣ ಸದ್ಯಕ್ಕೆ ಆತ ತಲೆಮರೆಸ್ಕೊಂಡಿದ್ದಾನಂತೆ. ಆತನ ಎಲ್ಲಿದ್ದಾನೆ ಅಂತ ಏನು ಆ ಏರಿಯಾ ಲಿಮಿಟ್ಸ್ ಪೊಲೀಸ್ನವರು ಖಂಡಿತವಾಗ್ಲೂ ಹುಡುಕ್ತಾ ಇದ್ದಾರೆ. ಖಂಡಿತ ಆರೋಪಿಗೆ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಬರೆದಿರೋ ಸಂವಿಧಾನ ಅಡಿಯಲ್ಲಿ ಅವ್ನಿಗೇನು ಶಿಕ್ಷೆ ಆಗಬೇಕು ಖಂಡಿತವಾಗ್ಲೂ ಆಗುತ್ತೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಣು ಮಗಳಿಗೆ ಈ ಥರ ಕೃತ್ಯ ನಡೆಯಬಾರ್ದು ಖಂಡಿತವಾಗ್ಲೂ. ಸಿ, ಒಂದು ಹೆಣ್ಣು ಮಗಳನ್ನ ಒಂದು ಚಾಕ್ಲೇಟ್ಗೋಸ್ಕರ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಆತ ದೈಹಿಕವಾಗಿ ಬಳಸ್ಕೊಂತಾನೆ ಅಂತ ಅಂದ್ರೆ ಎಲ್ಲಿವರೆಗೂ ಬಂದಿದೆ ನಮ್ಮ ಸಮಾಜ? ಶಾಲಾ ಶಿಕ್ಷಕರಲ್ಲಾಗಿರ್ಬೋದು, ಶಾಲಾ ಆಡಳಿತ ಮಂಡಳಿಯಲ್ಲಾಗಿರ್ಬೋದು, ನಾನು ಕೇಳ್ಕೊಳ್ಳೋದು ಒಂದು ಮಾತು, ನೀವು ಪಾಠದ ಜೊತೆಗೆ ಯಾರ ಹತ್ರ ಹೇಗೆ ನಡ್ಕೊಬೇಕು ಅನ್ನೋದು ಕೂಡ ಟೀಚ್ ಮಾಡಿ. ಹೌ ಟು ಡೂ ದ ಲೆಸನ್. ತೆಲುಗು ಸಿನಿಮಾದಲ್ಲಿ ನಾನು ಒಂದು ಸನ್ನಿವೇಶನ ಗಮನಿಸಿದ್ದೀನಿ, ಬಾಲಯ್ಯ ಅವ್ರದ್ದು. ಅವರು ಬ್ಯಾಡ್ ಟಚ್ ಅಂಡ್ ಗುಡ್ ಟಚ್ ಅನ್ನೋದ್ರ ಬಗ್ಗೆ ಕೂಡ ಹೆಣ್ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದನ್ನ ನೀವು ಕೂಡ ಶಾಲೆಯಲ್ಲಿ ಹೇಳ್ಕೊಡಿ. ಯಾರ ಹತ್ರ ಹೇಗಿರಬೇಕು, ಬಸ್ ಡ್ರೈವರ್ ಹತ್ರ ಆಗಿರ್ಬೋದು, P1 ಹತ್ರ ಆಗಿರ್ಬೋದು, ಅಟೆಂಡರ್ ಹತ್ರ ಆಗಿರ್ಬೋದು, ಟೀಚರ್ಸ್ ಹತ್ರ ಆಗಿರ್ಬೋದು, ಇನ್ನೊಬ್ರ ಹತ್ರ ಆಗಿರ್ಬೋದು, ಹೇಗೆ ನಡ್ಕೊಬೇಕು ಅನ್ನೋದನ್ನ ನೀವು ಗುರುಗಳಂತವ್ರು ತಿದ್ದಿ ಹೇಳಬೇಕು ಮಕ್ಕಳಿಗೆ. ಅದಲ್ಲದೆ ಇದು ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ವಿದ್ಯೆ ಕೊಡೋ ಗುರುಗಳೇ ಕೆಲವೊಂದ್ಸರಿ ಈ ಥರ ನೀಚ ಕೆಲಸಗಳು ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಹಿಡಿತಾ ಇದ್ದಾರೆ. ಅದಕ್ಕೂ ಕೂಡ ಇನ್ನು ಮುಂದಿನ ದಿನ ಕಡಿವಾಣ ಹಾಕೋಣ, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಇನ್ನು ಮುಂದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಈ ಥರ ತೊಂದರೆ ಆಗ್ಬೋದು. ಸದ್ಯ ಆಕೆ ಇನ್ನೊಂದು ಸ್ವಲ್ಪ ಇನ್ನೊಂದು 2-3 ದಿನದಲ್ಲಿ ಏನು ಅಬಲಾಶ್ರಮ ಅಥವಾ ಮಹಿಳಾ ಕಾನೂನು ಅಡಿಯಲ್ಲಿ ಏನು ಗೌರ್ಮೆಂಟ್ ಕಸ್ಟಡಿ ತಗೊಳುತ್ತೆ, ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ. ಈ ಥರ ಕೆಲಸಗಳು ಇನ್ನು ಮುಂದೆ ಎಲ್ಲೂ ನಡೀತಾ ಇರಲಿ. ಮತ್ತೆ ಸಿಗೋಣ.